ನಮಸ್ತೆ ಸ್ನೇಹಿತರೆ, ತಾವೆಲ್ಲರೂ ಬೆಳಗ್ಗೆ 5ರಿಂದ 6 ಗಂಟೆ ಒಳಗೆ ಎದ್ದು ಬೆಳಗಿನ ಚಟುವಟಿಕೆಯನ್ನು ಮುಗಿಸಿ ಸುಮಾರು 1 ಗಂಟೆವರೆಗೆ ವಾಕ್ ಮಾಡಿ 1 ಗಂಟೆಗಳ ಕಾಲ ವಾಕ್ ಮಾಡಿದರೆ ಆ ದಿನ ಪೂರ್ತಿ ತಮಗೆ ಒಂದು ಫ್ರೆಶ್ ಆಗಿರುತ್ತೆ ಮೈಂಡು. ನೀವು ಆ್ಯಕ್ಟಿವಿಟಿ ಮಾಡೋದಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ನಿಮ್ಮ ಐಡಿಯಾಸ್ಗಳು ಓಡುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ. ಯಾವಾಗ ಟೆನ್ಷನ್ ಕಡಿಮೆ ಆಯಿತು, ನಾನು ಏನು ಕೆಲಸ ಮಾಡಬೇಕು ಅಂತ ಕೆಲಸದ ಬಗ್ಗೆ ನಿಮಗೆ ಗಮನ ಹೆಚ್ಚಾಗುತ್ತೆ. ನಾನು ಎಲ್ಲೆಲ್ಲಿ ಹೋಗಬೇಕು, ನಾನು ಏಕೆ ಕೆಲಸವನ್ನು ಪ್ಲ್ಯಾನ್ ಮಾಡ್ಕೋಬೇಕು, ಯಾರನ್ನು ಮೀಟ್ ಮಾಡಬೇಕು, ನಿನ್ನೆ ಪೆಂಡಿಂಗ್ ಇರೋ ಕೆಲಸಗಳೇನು, ಇವತ್ತು ಏನು ಮಾಡಬೇಕು, ಅದೆಲ್ಲ ನೀವು ವಾಕ್ ಮಾಡ್ತಾ 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 ಮಾಡ್ತಾನೇ ತಲೆಯಲ್ಲಿ ಓಡುತ್ತೆ. ನೀವು ವಾಕ್ ಮಾಡಿಲ್ಲ, ನಿಮ್ಮ ಮೈಂಡ್ ಫ್ರೆಶ್ ಆಗಿಲ್ಲ ಅನ್ನೋದಾದರೆ ನಿಮಗೇನಾಗೋಗುತ್ತೆ, ಜಡತ್ವ ಇರುತ್ತೆ ಮೈಯಲ್ಲಿ, ಫ್ರೆಶಸ್ ಇರಲ್ಲ, ಎನರ್ಜಿ ಇರಲ್ಲ. ಅವಾಗ ಏನಾಗೋಗುತ್ತೆ, ನಿಮಗೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಯಾವುದೂ ಸಹ ತಲೆಯಲ್ಲಿ ಮೈಂಡೇ ಓಡದೆ ಏನಾಗ್ಬಿಡ್ತೀರ, ನೀವು ಕೂಲಾಗಿ ಮನೇಲಿ ಇದ್ದುಬಿಡ್ತೀರ. ಅಯ್ಯೋ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ನಿಮ್ಮಲ್ಲೇ ಆ ಜಡತ್ವ ಇರುತ್ತೆ. ಯಾವಾಗ ನೀವು ವಾಕ್ ಸ್ಟಾರ್ಟ್ ಮಾಡಿದ್ರಿ, ವಾಕಿಂಗ್ ರನ್ನಿಂಗ್ ಇದ್ರಿ, ಅವಾಗ ಆಟೋಮೆಟಿಕಲಿ ಒಂದರಿಂದ ಒಂದು ಐಡಿಯಾಸ್ ಬರ್ತಾ ಇರುತ್ತೆ ವಾಕಿಂಗಲ್ಲೇ. ಯಾಕೆ ಹಂಗೆ ಬರುತ್ತೆ ಅಂದರೆ ನಿಮ್ಮ ಮೈಯಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ವಾಕ್ ಮಾಡ್ತಾ 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 ಮಾತ್ರ ಜಡತ್ವ ಹೋಗುತ್ತೆ, ಏನಾದರೂ ಮಾಡಬೇಕು ಅನ್ನುತ್ತೆ, ಒಂದು ಕಾನ್ಫಿಡೆಂಟ್ ಬರುತ್ತೆ. ಈ ಕೆಲಸವನ್ನು ನೀವೇನಾದರೂ ಯಾವುದೇ ಕೆಲಸದಲ್ಲಿ ಯಶಸ್ವಿ ಆಗಬೇಕು ಅಂದರೆ ತಾವೇನು ಮಾಡಬೇಕು, ಈ ಆಕ್ಟಿವಿಟಿ ಸ್ಟಾರ್ಟ್ ಬೇಕು. ಬೆಳಗ್ಗೆ ಎದ್ದು ಸ್ವಲ್ಪ ಎಕ್ಸಸೈಜು, ವಾಕ್ ಮಾಡೋ ಅಭ್ಯಾಸ ನೀವು ಯಾವಾಗ ಇಟ್ಕೊಂಡ್ರೆ ಖಂಡಿತ ನಿಮಗೆ ಯಾವುದೇ ಕೆಲಸದಲ್ಲೂ ಸಹ ಯಶಸ್ಸಿರುತ್ತೆ, ಹುಮ್ಮಸ್ಸಿರುತ್ತೆ. ಸಾಯಂಕಾಲದವರೆಗೂ ಸಹ ಎನರ್ಜಿ ಹಾಗೇ ಇರುತ್ತೆ. ಇದನ್ನು ತಾವೆಲ್ಲರೂ ಕಂಟಿನ್ಯೂ ಮಾಡಿ ಅಂತೇಳಿ ತಮ್ಮಲ್ಲಿ ಒಂದು ಸಲಹೆ ನೀಡ್ತಾ ಇದ್ದೀನಿ.